ಪರಿಪೂರ್ಣಂ ಗುರುಂಷ್ಟಾಂ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಹರೇ ರಾಮ. ಶ್ರದ್ಧಾ ಸ್ವರೂಪಂ ಜೀವಸ್ಯ ತಸ್ಮಾತ್ ಶ್ರದ್ಧಾ ವಿಭೇದತಃ ಉತ್ತಮ ಅಧಮ ಮಧ್ಯಮಾಸ್ತು ಜೀವಾಃ ಜ್ಞೇಯಾ ಪೃಥಕ್ ಪೃಥಕ್ ಸ್ವರೂಪಭೂತಾ ಶ್ರದ್ಧೈವ ತಮೋಗಾನಾಂ ವಿಮೋಕ್ಷಿಣಾಂ ಶಿಷ್ಯತೆ ಸಂಸೃತಿಸ್ಥಾನಾಂ ಶ್ರದ್ಧಾರೂಪಂ ಅನುಪರಂ. ಮನಃ ಅಪರಂ ಶ್ರದ್ಧಾರೂಪಂ, ದೇಹಃ ಅನ್ಯಃ ಶ್ರದ್ಧಾರೂಪಂ, ಜೀವಃ ಅನ್ಯಃ ಶ್ರದ್ಧಾರೂಪಂ. ಒಟ್ಟು 3 ತರದ ಶ್ರದ್ಧೆಗಳ ವ್ಯವಸ್ಥೆ ಇರುತ್ತೆ. ಒಂದು ಸ್ವರೂಪಭೂತವಾದ ಶ್ರದ್ಧೆ, ಮನಃ ಅಪರಂ ಅಂದ್ರೆ ಹೊರಗಿನ ಸಂಸ್ಕಾರಗಳಿಂದ. ಇನ್ನೊಂದು ದೇಹದ್ದು ತುಂಬಾ ಕೆಳಗಿನ ಮಟ್ಟದ್ದು, ಮನಸ್ಸಿದ್ದು ಸ್ವಲ್ಪ ಪ್ರಭಾವಕಾರಿಯಾದದ್ದು, ಜೀವದ್ದು ಅದು ಯಾವಾಗ್ಲೂ ಉಳಿಯುವಂಥದ್ದು. ಹೀಗೆ 3 ರೀತಿಯ ಶ್ರದ್ಧಾ ಸ್ವರೂಪ ಅನ್ನೋದು ಪ್ರತಿಯೊಬ್ಬನಲ್ಲೂ ವ್ಯಾಪ್ತವಾಗಿ ಇರುತ್ತೆ. ಸ್ವರೂಪಭೂತ ಶ್ರದ್ಧೈವ, ಈಗ ಅದು ತಮೋಗಾನಾಂ ಶ್ರದ್ಧಾತು ಅಂದ್ರೆ ಅದು ವಿಮೋಕ್ಷಣಾಂ ಅನ್ನೋದು 2 ಕಡೆಗೆ ಅನ್ವಯ. ಬೆಳಕಿನ ಕಡೆಗೆ ಹೋಗುವವರಿಗೂ ಅದು ವಿಮೋಕ್ಷಕಾರಿ, ಕತ್ತಲೆಯ ಕಡೆಗೆ ಹೋಗುವವರಿಗೂ ವಿಮೋಕ್ಷಕಾರಿ. ಇಬ್ಬರಿಗೂ ವಿಮೋಕ್ಷಕಾರಿನೇ, ಆದ್ರೆ ಒಂದು ಬೆಳಕಿನ ವಿಮೋಕ್ಷ, ಒಂದು ಕತ್ತಲೆಯ ವಿಮೋಕ್ಷ ಅಂತ ಆಗುತ್ತಷ್ಟೆ. ಅಂದ್ರೆ ಕತ್ತಲೆಯ ಕಡೆಗಿನ ವಿಮೋಕ್ಷ, ಬೆಳಕಿನ ಕಡೆಗಿನ ವಿಮೋಕ್ಷ ಅಂತ. ಉಳಿದವರು ಶಿಷ್ಯತೆ ಸಂಸ್ಕೃತಿ ಸ್ಥಾನ. ಶಿಷ್ಯತೆ ಸಂಸಾರದಲ್ಲಿ ಉಳಿಯೋರು ಯಾರು ಅಂತಂದ್ರೆ ಸಂಸ್ಕೃತಿ ಸ್ಥಾಹ, ಅಂದ್ರೆ ಅವರು ರಾಜಸರು. ಅವ್ರು ಇಲ್ಲೇ ಇರ್ತಾರೆ. ಎಷ್ಟು ಸೃಷ್ಟಿ ಆದ್ರೂ ಅವ್ರು ಇಲ್ಲೇ ಬರ್ತಿರ್ತಾರೆ ಹೋಗ್ತಿರ್ತಾರೆ. ಅವರಿಗೆ ಬಿಡುಗಡೆಯ ಮಾತೇ ಇಲ್ಲ. ಅವ್ರು ಇಲ್ಲೇ ಉಳಿತಾರೆ ಅನ್ನೋದಿಷ್ಟು ಸ್ಪಷ್ಟ ಆಚಾರ್ಯರ ತಾತ್ಪರ್ಯದಲ್ಲಿ ನಮಗೆ ಕಾಣುವ ಸಂಗತಿ. ಕೆಲವರು ಇವರಿಗೂ ಒಂದು ಮೋಕ್ಷ ಇದೆ, ಇವರು ಕೂಡ ಸಾಂತಾನಿಕ ಅನ್ನೋ ಒಂದು ಲೋಕಕ್ಕೆ ಹೋಗ್ತಾರೆ ಅಂತ ಒಂದು ಕಲ್ಪನೆ ಇದೆ. ಆದ್ರೆ ಯೋಚನೆ ಮಾಡ್ಬೇಕಾದ ಸಂಗತಿ, ವಿಚಾರ ಮಾಡ್ಬೇಕು. ಇಲ್ಲಿನ ಮಾತನ್ನ ಗಮನಿಸಿದ್ರೆ ಶಿಷ್ಯತೆ, ಅವ್ರು ಇಲ್ಲೇ ಉಳ್ಕೊಳ್ತಾರೆ ಅನ್ನೋದನ್ನ ಹೇಳ್ತಾರೆ. ಅವರ ಶ್ರದ್ಧೆ ಹಾಗೆ ಇರುತ್ತೆ, 2 ದಿಕ್ಕಿನಲ್ಲಿ ಸಾಗ್ತಾ ಇರುತ್ತೆ. ಯಾವಾಗ ಯಾವ ರೀತಿಯ ಪ್ರಭಾವಕ್ಕೊಳಗೋಗ್ತಾರೋ ಅದನ್ನ ಪ್ರಧಾನ ಅಂತ ಭಾವಿಸಿ ಬದುಕ್ತಾ ಇರ್ತಾರೆ. ಆ ರೀತಿಯೇ ಅವರ ಬದುಕು ಸಾಗ್ತಾ ಇರುತ್ತೆ. ಮನೋಹ ಅಪರಂ ಹಿಂದೆ ಹೇಳಿದ್ರು ಆಚಾರ್ಯರು. ಅದನ್ನೇ ಇಲ್ಲಿ ಕನ್ಫ್ಯೂಸ್ ಆಗೋದಕ್ಕೆ ಅವಕಾಶ ಕೊಡಬಾರದು ಅಂತ ಆಚಾರ್ಯರು 2 ವಿವರಿಸಿದ್ರು. ಅಂದ್ರೆ ಸ್ವರೂಪಭೂತವಾದ ಶ್ರದ್ಧೆ ಒಂದು, ಮನೋರೂಪವಾದ ಶ್ರದ್ಧೆ ಒಂದು. ಮನಸ್ಸನ್ನೋದು ಅದು ದೇಹದ್ದೇ ಒಂದು ಭಾಗ, ಅಂದ್ರೆ ಜಡಭೂತವಾದ ಶ್ರದ್ಧೆ. ಅದು ದೇಹ ಎಂಥದ್ದು ಬರುತ್ತೋ ಜಡಭೂತವಾದ ಮನಸ್ಸು ಕೂಡ ಅಂಥದ್ದೇ ಇರುತ್ತೆ. ಯಾಕಂದ್ರೆ ಅದು ಹೊರಗಿನಿಂದ ಒಂದು ಸೇರ್ಕೊಳ್ಳುವಂಥದ್ದು. ಸಂಸ್ಕಾರ ರೂಪವಾಗಿ ಈಗ ನಿರಂತರ ಅನೇಕ ಜನ್ಮಗಳ ತನಕವೂ ಅದಿರುತ್ತೆ. ಯಾಕಂದ್ರೆ ಲಿಂಗದೇಹ ಅನ್ನೋದು ಅದು ಕೂಡ ಅನಾದಿ ಮಿಥ್ಯ ಆದ್ರಿಂದಾಗಿ ಅದು ಶರೀರದ ಪ್ರಭಾವದಿಂದಲೇ ಸಂಸ್ಕಾರಗಳನ್ನು ಹೊತ್ತುಕೊಂಡು ಬರ್ತಾ ಇರುತ್ತೆ. ಅಂದ್ರೆ ಜ್ಞಾನ ಅನಾದಿ, ಯಾವಾಗ್ಲೂ ಅದು ಜೀವದ ಜೊತೆಗೇ ಇರುತ್ತೆ. ಮೋಕ್ಷ ಆಗುವಾಗ ಆ ಮನಸ್ಸು ಅನ್ನೋದು ಮತ್ತು ಆ ಲಿಂಗದೇಹ ಅನ್ನೋದು ಮತ್ತು ಆ ಸಂಸ್ಕಾರದ ಚಿತ್ತ ಅನ್ನೋದು ಎಲ್ಲವೂ ಕೂಡ ಜಾರಿ ಹೋಗುತ್ತೆ, ಬಿಟ್ಟು ಹೋಗುತ್ತೆ. ಶ್ರದ್ಧಾರೂಪಂ ಮನಃ ಅಪರಂ.
ಕೊನೆಗೆ ಒಂದು ನಿರ್ಣಯ ಕೊಟ್ಟರು, ತತ್ರ ಸ್ವರೂಪ ಶ್ರದ್ಧೆಯವ ವ್ಯಜ್ಯತೆ. ಕೊನೆಗೆ ಉಳಿಯುವುದು ಯಾವುದು ಅಂದ್ರೆ ಸ್ವರೂಪಭೂತವಾದ ಶ್ರದ್ಧೆ, ಮನೋಭೂತವಾದ ಶ್ರದ್ಧೆ, ದೇಹದ ಪರಿಣಾಮದಿಂದ ಉಂಟಾದ ಶ್ರದ್ಧೆ. ಯಾವ ಪರಿಸರದಲ್ಲಿ ಹುಟ್ಟಿ ಬಂದಿರ್ತಾನೋ ಅದರದ್ದೊಂದು ಏನು ಶ್ರದ್ಧೆ ಬೆಳೆದಿರುತ್ತೆ, ಅದು ಸ್ವರೂಪಭೂತವಾದ ಶ್ರದ್ಧೆಗೆ ವಿರುದ್ಧವಾಗಿದ್ರೆ ಹೊರಟು ಹೋಗುತ್ತೆ. ಸ್ವರೂಪಭೂತವಾದ ಶ್ರದ್ಧೆಗೆ ಪೂರಕವಾಗಿದ್ರೆ ಅದು ಬೆಳೆಸುತ್ತೆ, ಇನ್ನೂ ಹೆಚ್ಚಿನ ತೀವ್ರತರವಾದ ಬಿಡುಗಡೆಯ ದಾರಿಯ ಕಡೆಗೆ ಪ್ರಯತ್ನ ಹೆಚ್ಚುತ್ತೆ. ಅದು ಸಾತ್ವಿಕನಾದ್ರೂ ಸರಿ, ರಾಜಸನಾದ್ರೂ ಸರಿ, ತಾಮಸನಾದ್ರೂ ಸರಿ. ಸಾತ್ವಿಕಸ್ಯ ಪ್ರಾಯಶಃ ಸ್ವರೂಪಭೂತೈವ ಶ್ರದ್ಧಾ ವ್ಯಜ್ಯತೆ, ತಮರೂಪ ಶ್ರದ್ಧಾ ಅಂತಃಕರಣಾತ್ಮಿಕ. ಇನ್ನೊಂದು ಅಂಶವನ್ನ ಇಲ್ಲಿ ಚೆನ್ನಾಗಿ ನಿರೂಪಣೆ ಮಾಡುತ್ತಾ ಇದ್ದಾರೆ, ಗಮನಿಸಬೇಕಾದದ್ದು. ಸಾತ್ವಿಕಸ್ಯ ತಮೋರೂಪ ಶ್ರದ್ಧಾ ಅಂತಃಕರಣಾತ್ಮಿಕ. ಈಗ ಕೆಲವೊಮ್ಮೆ ಸಾತ್ವಿಕನು ಕೂಡ ತುಂಬಾ ಒರಟಾಗಿ ನಡ್ಕೊಳ್ತಿರ್ತಾನೆ. ಅಂದ್ರೆ ನಮ್ಗೆ ಗೊತ್ತೇ ಆಗುದಿಲ್ಲ ಬಿಡಿ, ನಾವು ಯಾರು ಕೂಡ ಅದರಲ್ಲಿ ಅದು ಸಾತ್ವಿಕನಿಗೆ ತಮಸ್ಸು ಆವರಿಸಿದೆ, ತಾಮಸಿಗನಿಗೆ ಸಾತ್ವಿಕ ಶ್ರದ್ಧೆ ತುಂಬಿಕೊಂಡಿದೆ, ಇದೆಲ್ಲ ಹೊರಗಿನಿಂದ ನಮ್ಗೆ ಯಾರಿಗೂ ತಿಳಿಲಿಕ್ಕೆ ಸಿಗುವಂತದ್ದಲ್ಲ. ಆದ್ರೆ ಗೊತ್ತಲ್ವಾ ಯಾರು ಇದರ ನಿಯಾಮಕರು, ಅವ್ರಿಗೆ ಗೊತ್ತು. ಸಾತ್ವಿಕನ ತಮಸ್ಸಿನ ತಮೋರೂಪವಾದ ಶ್ರದ್ಧೆ ಏನಿರುತ್ತೆ, ತಾನ್ ಮಾಡಿದ್ದೆ ಸರಿ, ಅದಕ್ಕೆ ಎಲ್ಲವೂ ಕೂಡ ಹೊಂದಿಕೊಂಡು ಹೋಗ್ಬೇಕು ಅಂತ ಎಂತ ಹಠ ಇರುತ್ತೆ ಅಂದ್ರೆ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಇದು ಒಬ್ಬ ಸಾಮಾನ್ಯ ವ್ಯಕ್ತಿ ಹೀಗೆಲ್ಲ ಮಾಡಬಲ್ಲ ಅಂತ. ಅದು ಕೇವಲ ಅಂತಃಕರಣಾತ್ಮಿಕ, ಅದು ಒಂದು ಜನ್ಮ ಪೂರ್ತಿ ಇರುತ್ತೆ ಕೆಲವೊಮ್ಮೆ. ಯಾಕಂದ್ರೆ ಅಂತಃಕರಣ ಒಂದು ಜನ್ಮದಲ್ಲಿ ಬದಲಾಯಿಸ್ಲಿಕ್ಕಾಗುವಂತಹದ್ದಲ್ಲ, ಯಾಕಂದ್ರೆ ಅದು ಹುಟ್ಟಿನಿಂದ ಬಂದದ್ದು. ಯಾವ ಪರಿಸರದಲ್ಲಿ ಯಾವ ದೇಹದ ಸಂಪರ್ಕದಿಂದ ಆತ ಬಂದಿದ್ದಾನೋ ಅದರ ಪರಿಣಾಮ ಅನ್ನೋದು ಜೆನೆಟಿಕಲ್ ಫೋರ್ಸ್ ಅನ್ನೋದು ಕೆಲಸ ಅವನಿಗೆ ಮಾಡಿರುತ್ತೆ. ಆದ್ರೆ ಸಾತ್ವಿಕಿ ತಾಮಸಸ್ಯಾಪಿ ಭೂಯಸ್ತ್ವ ತದ್ವಿವಿಚ್ಯತೆ. ಸಾತ್ವಿಕಿ ಈ ಸಾತ್ವಿಕಿ ಶ್ರದ್ಧೆ ಇರುತ್ತೆ ಕೆಲವನಿಗೆ, ಆದ್ರೆ ಅವನ ಸ್ವರೂಪ ತಾಮಸ. ಅದು ಸಾತ್ವಿಕದ ಪ್ರಭಾವ ಅನ್ನೋದು ಜೋರಿರುವ ತನಕ ತದ್ವಿಚ್ಯತೆ ಅದೇ ಕಾಣಿಸಿಕೊಳ್ಳುತ್ತೆ. ಆದ್ರೆ ಯಾವಾಗ ಆ ಹೊರಗಿನ ಪ್ರಭಾವ ಅನ್ನೋದು, ಸಾತ್ವಿಕ ಶ್ರದ್ಧೆಯ ಪ್ರಭಾವ ಅನ್ನೋದು ಕಳಚಿ ಹೋಗುತ್ತೋ ಆಗ ನಿಜ ಸ್ವರೂಪ ಅನ್ನೋದು ಹೊರಗೆ ಬರುತ್ತೆ. ನಮ್ಗಾಗ ಆ ವ್ಯಕ್ತಿಯನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ. ಇವನೇನಾ ಹಿಂದೆ ಎಲ್ಲ ನಮಗೆ ಇಷ್ಟೆಲ್ಲ ಬೋಧಿಸಿದ್ದು ಅಂತ ಆಶ್ಚರ್ಯ ಪಡುವಂತಾಗುತ್ತೆ. ಶ್ರದ್ಧೇತ್ಯಾಸ್ತಿಕ್ಯ ನಿಷ್ಠೋಕ್ತ ಸಾ ಯೇಷಾಂ ದೇವತೋತ್ತಮೆ ವಿಷ್ಣು ತದ್ಭಕ್ತ ಬುದ್ಧೈವ ರಮಾ ಬ್ರಹ್ಮಾದಿಕೇಷು ತು ಯೇ ಸಾತ್ವಿಕ ಇತಿ ಜ್ಞೇಯ ತೈರಿಷ್ಟಂ ವಿಷ್ಣುರೇವತು. ಸಾತ್ವಿಕ ಶ್ರದ್ಧೆ ಅಂತ ಗುರುತಿಸುವುದು ಹೇಗೆ? ಶ್ರದ್ಧಾ ಇತಿ ಆಸ್ತಿಕ್ಯ ನಿಷ್ಠೋಕ್ತ. ನಾನು ತಿಳಿಯದ ಸಂಗತಿಯು ಅಸ್ತಿ ಅನ್ನುವ ಬುದ್ಧಿ ಏನಿದೆ ಅದು ಆಸ್ತಿಕ್ಯ. ಅಂದ್ರೆ ಏನಾದ್ರೂ ತಾನು ಇಲ್ಲಿ ತನಕ ತಿಳಿದದಕ್ಕಿಂತ ಚೂರು ಬೇರೆಯಾಗಿ ಏನೋ ಇದೆ ಅನ್ಸಿದ್ರೆ ಹೌದಾ ಅಂತ ಕನಿಷ್ಠ ಪಕ್ಷ ಅದರ ಬಗ್ಗೆ ಒಂದು ಅರಳಿದ ಕಣ್ಗಳಿಂದ ಕಾಣುವ ಮನಸ್ಥಿತಿ ಇದೆ ಅಂದ್ರೆ ಅದು ಆಸ್ತಿಕ್ಯ ಬುದ್ಧಿ ಅಂತ ಲೆಕ್ಕ. ದೇವರಿದ್ದಾನೆ ಅಂತ ಒಪ್ಪುವ ಬುದ್ಧಿ ಅಂತಲ್ಲ. ದೇವರಿದ್ದಾನೆ ಅನ್ನೋ ಬುದ್ಧಿ ಅನ್ನೋದು ಕೊನೆಗೆ ಮತ್ತೆ ಹೇಳಿದ್ದಾರೆ, ದೇವತೋತ್ತಮೇ ವಿಷ್ಣು ತದ್ಭಕ್ತ ಬುದ್ಧೈವ ರಮಾ ಬ್ರಹ್ಮಾದಿಕೇಶು ತು. ಅದೆಲ್ಲ ಇದ್ದೇ ಇದೆ. ಏನಾದ್ರೂ ಒಂದು ಹೃದಯ ವೈಶಾಲ್ಯ ಅಂತ ಅನ್ನೋದು ಅವನಲ್ಲಿ ಇತ್ತು ಅಂದ್ರೆ ಅವನು ತಪ್ಪೇ ಮಾಡ್ತಿರ್ತಾನೆ. ಆದ್ರೆ ಸರಿ ಮಾಡ್ಬೇಕಾದ್ ಹೀಗೆ ಅಂತ ಯಾರಾದ್ರೂ ಹೇಳಿದ್ರೆ ಹೌದಾ ನಾನು ಇಲ್ಲಿ ತನಕ ಇದನ್ನೇ ಸರಿ ಅಂತ ಅನ್ಕೊಂಡಿದ್ದೆ. ನಾವು ಯಾವುದೋ ಪ್ರಭಾವಕ್ಕೊಳಗಾಗಿ ನಮ್ಗಾದ ಒಂದು ಕೆಟ್ಟ ಅನುಭವದ ಪರಿಣಾಮವಾಗಿ ನಾವಿರುವ ಎಲ್ಲ ಸಂಗತಿಗಳು ಕೂಡ ಅನರ್ಥಕಾರಿ ಅಂತ ಭಾವಿಸಿ ಕೂತಿರ್ತೇವೆ.
ಒಂದು ವೇಳೆ ಅದರಲ್ಲಿ ಇಲ್ಲ ವಿವೇಚನೆ ಮಾಡುವ ಅಂಶ ಇದೆ ಅನ್ನೋದು ಅವನಿಗೆ ಒಳಗಿನಿಂದ ಅನ್ನಿಸಿತು ಅಂದ್ರೆ ಆ ಸಾತ್ವಿಕಿ ಶ್ರದ್ಧೆ ಅನ್ನೋದು ದೇವತೋತ್ತಮೆ ವಿಷ್ಣುವು, ದೇವತೋತ್ತಮನಾದ ವಿಷ್ಣುವಿನ ಜ್ಞಾನಕ್ಕೆ ಅನುಗುಣವಾಗಿ, ಇಚ್ಛೆಗೆ ಅನುಗುಣವಾಗಿ, ಸಂಕಲ್ಪಕ್ಕೆ ಅನುಗುಣವಾಗಿ ಈ ಜಗತ್ತು ಅಂದ್ರೆ ನಡೀತಾ ಇದೆ. ಅಂದ್ರೆ ಅವನಲ್ಲಿ ಬುದ್ಧಿ ಇದ್ರೆ ಅವನ ವಿವೇಚನೆ ಎನ್ನುವುದು ಲೋಕದ ಹಿತದ ದೃಷ್ಟಿಯಿಂದಲೇ ಇರುತ್ತೆ. ಅಷ್ಟೇ ಅಲ್ಲ, ಕೇವಲ ಪರಮಾತ್ಮನಲ್ಲಿ ಮಾತ್ರ ಭಕ್ತಿ ಅಲ್ಲ, ತದ್ಭಕ್ತ ಬುದ್ಧಿಯ ಪರಮಾತ್ಮನ ಭಕ್ತರಾಗಿ ಇವರೆಲ್ಲ ರಮ, ಬ್ರಹ್ಮ, ಇಂದ್ರ, ಚಂದ್ರ, ಸೂರ್ಯ, ವರುಣ ಮೊದಲಾದವರೆಲ್ಲ ಇದ್ದಾರೆ ಅಂತ ಅವರಲ್ಲೂ ಕೂಡ ಕ್ರಮವಾಗಿ ಶ್ರದ್ಧೆಯನ್ನ ಅಥವಾ ಭಕ್ತಿಯನ್ನ ತೋರುವುದು ಅಂತ ಏನಿದೆ, ಇದು ಸಾತ್ವಿಕಿ ಶ್ರದ್ಧಾ ಅಂತ ಅನಿಸುತ್ತೆ. ಅವರಿಗೆ ಏನ್ ಇಷ್ಟ ಅಂದ್ರೆ ತೈಹಿ ಇಷ್ಟಂ ವಿಷ್ಣುರೇವತು, ಅವರಿಗೆ ನಾರಾಯಣನೇ ಪರಮ ಇಷ್ಟ. ಉಳಿದವರನ್ನು ಇಷ್ಟ ಪಡಬಾರದು ಅಂತ ಹೇಳಿಲ್ಲ, ದೇವತೋತ್ತಮನಾಗಿ ಪರಮಾತ್ಮನನ್ನು ಇಷ್ಟಪಡುತ್ತಾರೆ, ದೇವರ ಭಕ್ತರನ್ನಾಗಿ ಉಳಿದ ದೇವತೆಗಳನ್ನು ಇಷ್ಟಪಡ್ತಾರೆ. ಇದು ಸಾತ್ವಿಕಿ ಶ್ರದ್ಧಾ. ನೀವು ಎಷ್ಟು ಬೇಕಾದ್ರೂ ಈ ಶ್ಲೋಕಗಳಲ್ಲಿ ನಮ್ಮ ಬದುಕಿನ ಸುತ್ತಲಿನ ಘಟನೆಗಳನ್ನ ಅನಲೈಸ್ ಮಾಡಬಹುದು, ನಮ್ಮ ಬಗ್ಗೆ, ಬೇರೆಯವ್ರ ಬಗ್ಗೆ ಅಲ್ಲ. ಶ್ರೀಷ್ಟ ಸಾ ಅಧ್ಯಕ್ಷ ವಿದ್ಯಾಖ್ಯ ಬ್ರಹ್ಮೇಂದ್ರಾದ್ಯಾಶ್ಚ ದೇವತಾ ವಿಬುಧತ್ವಾತ್ ಮನ್ವಾಖ್ಯ ವಿಬುಧತ್ವಾತ್ ಮನ್ವಾಖ್ಯ ಭುಂಜತೆ ಪ್ರೀತಿಪೂರ್ವಕಂ. ಶ್ರೀಷ್ಟ ಸಾ ಅಧ್ಯಕ್ಷ ವಿದ್ಯಾಖ್ಯ, ನಾವು ಭಗವಂತನನ್ನ ತಿಳಿಯುವುದಕ್ಕೆ ಬೇಕಿರುವ ವೇದ ವಿದ್ಯೆಯನ್ನು ಒದಗಿಸುವವಳು ಶ್ರೀ. ನಾರಾಯಣ ಏನಿದು? ಬ್ರಹ್ಮೇಂದ್ರಾದ್ಯಾಷ್ಟ ದೇವತಾ ವಿಬುಧತ್ವಾತ್ ಮನ್ವಾಖ್ಯ ಭುಂಜತೆ ಪ್ರೀತಿಪೂರ್ವಕಂ. ಬ್ರಹ್ಮ, ಇಂದ್ರ ಮೊದಲಾದ ಸಕಲ ದೇವತೆಗಳು ಕೂಡ ವಿಶೇಷವಾಗಿ ತಿಳಿದವರಾದ್ರಿಂದ ಅವರು ಕೂಡ ಪರಮಾತ್ಮನನ್ನೇ ಪ್ರಧಾನ ಅಂತ ನಂಬಿಯೇ ಬದುಕ್ತಾ ಇರ್ತಾರೆ. ಈಗ ನಾವು ದೇವರನ್ನು ಪ್ರಧಾನ ಅಂತ ಹೇಳ್ತೇವೆ, ದೇವತೆಗಳಿಗೆ ಏನ್ ಅಭಿಪ್ರಾಯ ಇದೆಯೋ ನೀವು ವೇದಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ನೀವು ಸರಿಯಾಗಿ ಗಮನಿಸಿದ್ರೆ ಇತಿಹಾಸ ಪುರಾಣಗಳನ್ನ ಕೆಲವೊಂದ್ಸರ್ತಿ ವಿರೋಧ ಕಾಣುತ್ತೆ, ಆದ್ರೆ ಅದು ತಾತ್ಕಾಲಿಕವಾದದ್ದು ಮತ್ತು ಯಾವುದೋ ಪ್ರಕರಣ ವಶಾತ್ ಹಾಗೆ ಬಂದಿರುತ್ತೆ ಅಷ್ಟೇ. ಬಿಟ್ರೆ ಅವರಿಗೆ ಸ್ಪಷ್ಟ ಕಲ್ಪನೆ ಇದೆ. ಮನ್ವಾದಿಗಳು ಕೂಡ 14 ಮನ್ವಂತರದ ಅಧಿಪತಿಗಳು ಕೂಡ ಪ್ರೀತಿಪೂರ್ವಕಂ ಭುಂಜತೆ, ಪರಮಾತ್ಮನನ್ನು ಸೇವಿಸ್ತಾರೆ, ಪರಮಾತ್ಮನನ್ನು ಆರಾಧಿಸ್ತಾರೆ. ವ್ಯಾಮಿಶ್ರಿಯಾಜಿನೋ ಏತು ವಿಷ್ಣಾಧಿಕ್ಯೆ ಸಸಂಶಯ ಸ್ವರೂಪ ಮಾತ್ರೇ ದೇವಾನಾಂ ಶ್ರದ್ಧಾಯುಕ್ತಾಶ್ಚ ಸರ್ವದಾ ರಾಜಸಾಹತೆ. ವ್ಯಾಮಿಶ್ರಯಾಜಿನಃ, ವ್ಯಾಮಿಶ್ರಯಾಜಿನಃ ಅಂದ್ರೆ ಎಲ್ಲವನ್ನೂ ಮಾಡ್ತಿರ್ತಾರೆ. ವಾರಕ್ಕೊಂದು ದೇವರನ್ನು ಚಿಂತಿಸ್ತಾರೆ. ಪರಮಾತ್ಮನ ವಿಷ್ಣುವಿನ ವಿಷಯದಲ್ಲಿ ಅವರಿಗೆ ಡೌಟ್, ನಿಜವಾಗ್ಲೂ ಅಧಿಕನ? ಯಾಕೆಂದ್ರೆ ಈ ಕೆಲವು ಘಟನೆಗಳಲ್ಲಿ ಅವನು ಕೂಡ ಮನುಷ್ಯರಂತೆ ಕಷ್ಟಪಡ್ತಿದ್ದಾನೆ. ರಾಮನ ಅವತಾರದಲ್ಲಿ ಅವನು ಕೂಡ ತಪ್ಪು ಡಿಸೈಡ್ ಮಾಡ್ತಾನೆ. ಕೃಷ್ಣನು ಕೂಡ ಸಾವಿರಾರು ಹೆಂಡತಿಯರ ಜೊತೆಗೆ ಓಡಾಡ್ತಾನೆ. ಪರಶುರಾಮನು ಕೂಡ ಶಿವನ ಹತ್ರ ವರವನ್ನು ಪಡ್ಕೊಳ್ತಾನೆ. ಶಿವನ ಶಿಷ್ಯನಾಗಿ ಅವನ ಹತ್ರ ಉಪದೇಶ ಪಡ್ಕೊಳ್ತಾನೆ. ಅಂದಮೇಲೆ ಅವನ ಸಾಮರ್ಥ್ಯ ಕಮ್ಮಿ ಅಲ್ವಾ ಅಂತ ಸಸಂಶಯ ಪರಮಾತ್ಮನ ಆಧಿಕ್ಯದ ವಿಷಯದಲ್ಲಿ ಡೌಟ್ ಪಡ್ತಾರೆ. ಇನ್ನು ದೇವಾನಾಂ ಸ್ವರೂಪ ಮಾತ್ರ, ದೇವತೆಗಳು ಅಂತ ಇದ್ದಾರೆ, ನಮ್ಗೆ ಬೇಕಾದಾಗ ಅವ್ರು ಹೆಲ್ಪ್ ಮಾಡ್ಲಿಕ್ಕಿದ್ರೆ ಅವ್ರ ದೇವತೆಗಳು, ನಮ್ ಹೆಲ್ಪಿಗೆ ಬರ್ಲಿಲ್ಲ ಅಂದ್ರೆ ಅವರಿಗೆ ಏನು ವಿಶೇಷ ಇಲ್ಲ. ಇದ್ದಾರೆ ಅಂತ ಗೊತ್ತಿದೆ, ಆದ್ರೆ ಅದರಲ್ಲಿ ಯಾರು ದೊಡ್ಡವರು, ಯಾರು ಚಿಕ್ಕವರು, ಯಾರ ಜ್ಞಾನ ದೊಡ್ಡದು, ಯಾರ ಭಕ್ತಿ ಚಿಕ್ಕದು, ಯಾರು ಎಂಥ ಕರ್ತವ್ಯವನ್ನು ನಿರ್ವಹಿಸ್ತಾರೆ, ಈ ಜಗತ್ತಿನಲ್ಲಿ ಅವರು ಮಾಡುವ ಭಗವಂತನ ಸೇವೆ ಎಂತಹದ್ದು, ಇದರ ಬಗ್ಗೆ ಎಲ್ಲ ತಿಳ್ಕೊಳ್ಳಿಕ್ ಹೋಗುದಿಲ್ಲ. ಅವರಿಗೆ
ATM ಕಾರ್ಡ್, ಟ್ರಂಪ್ ಕಾರ್ಡ್ ಇದ್ದ ಹಾಗೆ ಬೇಕು ಅಂದದನ್ನು ಕೊಡ್ಲಿಕ್ಕಿರುವಂತಹ ಮಿಷಿನ್ಗಳು. ಕೈಯಲ್ಲಿ ಗೀಚ್ ಹಾಕಿದ್ರೆ ಬರ್ಬೇಕು ಅಷ್ಟೇ. ಅವರನ್ನೆಲ್ಲ ರಾಜಸರು ಅಂತ ಕರೀತಾರೆ. ತೈರಿಷ್ಟಂ ಯಕ್ಷ ರಾಕ್ಷಸ. ಅವರಿಗೆ ಕೂಡ್ಲೆ ಫಲ ಕೊಡುವಂತಹ ದೇವತೆಗಳು ಇಷ್ಟವಾಗ್ತಾರೆ. ಬೇಗ ಫಲ ಕೊಡಬೇಕು, ಕೊಟ್ಟದನ್ನ ಮತ್ತೆ ಮರಳಿ ಕೇಳಬಾರ್ದು. ನಮ್ ಪಾಡಿ ಕೊಟ್ಟು ಬಿಟ್ಟು ಬಿಟ್ರೆ ಬಹಳ ಖುಷಿ ಪಡ್ತಿರ್ತಾರೆ. ಇದು ಯಕ್ಷ ರಾಕ್ಷಸರು. ಈ ಯಕ್ಷ ರಾಕ್ಷಸರ ಒಂದು ವಿಶೇಷತೆಯನ್ನ ಆಚಾರ್ಯರು ಇಲ್ಲಿ ರಿವೀಲ್ ಮಾಡ್ತಾರೆ. ಇದ್ರ ಬಗ್ಗೆ ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ದೀನತ್ವಾತ್ ದೇವನಾಮಾನು ಬ್ರಹ್ಮೇಂದ್ರಾದಿ ಸನಾಮಕಾಹ. ನಾರಾಯಣ. ನಾವು ಹಿಂದಿನ ಶ್ಲೋಕದಲ್ಲಿ ಒಂದು ಅಂಶವನ್ನ ನೋಡ್ತಾ ಇದ್ವಿ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಾಕ್ಷಾಂಸಿ ರಕ್ಷಾಂಸಿ ರಾಜಸಾಹ ಪ್ರೇತಾನ್ ಭೂತಗಣಾಂಶಾನ್ ಯಜಂತೆ ತಾಮಸಾ ಜನಾಃ ಅಂತ. ಅಲ್ಲ, ಬ್ರಹ್ಮನನ್ನ, ರುದ್ರನನ್ನ, ಶಕ್ತಿಯನ್ನ, ದುರ್ಗೆಯನ್ನ, ಹೀಗೆ ಬೇರೆ ಬೇರೆಯವರನ್ನ ಆರಾಧಿಸುವುದನ್ನ ನಾವು ನೋಡುತ್ತೇವೆ. ನಾವು ಯಕ್ಷ ರಾಕ್ಷಸಗಳನ್ನ ಆರಾಧನೆ ಮಾಡುವುದು ನೋಡಿಲ್ಲ. ಭೂತಗಳನ್ನ ಆರಾಧನೆ ಮಾಡುವುದು ಚೂರ್ ಕಾಣುತ್ತೆ. ಆದ್ರಿಂದಾಗಿ ಪರಮಾತ್ಮನ ಆರಾಧನೆಯ ವ್ಯವಸ್ಥೆಯಲ್ಲಿ ಬೇಕಾದಷ್ಟು ಜನ ಮಾಡ್ತಿದ್ದಾರೆ. ಆದ್ರೆ ನೀವು ಹೇಳುವಾಗ ತಾಮಸ ರಾಜಸ ಭಾವದವರೇ ಜಾಸ್ತಿ, ಸಾತ್ವಿಕರು ಬಹಳ ಕಮ್ಮಿ ಅಂತ ನಾವು ಲೋಕದಲ್ಲಿ ಹೇಳುದು. ಆದ್ರೆ ನಾರಾಯಣನನ್ನ ಆರಾಧನೆ ಮಾಡುವವರು ಬಹಳ ಜನ ಇದ್ದಾರೆ. ಅಂದ್ರೆ ಸಾತ್ವಿಕರು ಜಾಸ್ತಿ ಇದ್ದಾರೆ ಅಂತ ಅರ್ಥ ಅಲ್ವಾ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಆಚಾರ್ಯರು ಹಿಂದೆ ನಾವು ನೋಡಿದ ಕೆಲವು ಸಾಲುಗಳನ್ನ ಎಚ್ಚರ ಕೊಟ್ಟದ್ದು. ಅಂದ್ರೆ ಬ್ರಹ್ಮರುದ್ರಾದಿ ದೇವತೆಗಳನ್ನ ಆರಾಧನೆ ಮಾಡುವಾಗ ವಿಷ್ಣುವಿನ ಪರಿವಾರ ಅಂತ ಆರಾಧನೆ ಮಾಡಿದ್ರೆ ಮಾತ್ರ ಅವರು ಸಾತ್ವಿಕರು. ಅವರನ್ನೇ ಪ್ರಮುಖವಾಗಿ ಮತ್ತು ವಿಷ್ಣುವಾದಿಕ್ಯದಲ್ಲಿ ಸಂಶಯ ಉಳ್ಳವರಾಗಿ ಆರಾಧನೆ ಮಾಡಿದರೆ ಅವರು ಆ ದೇವತೆಗಳನ್ನ ಆರಾಧನೆ ಮಾಡಿದ ಹಾಗಾಗುದಿಲ್ಲ. ಅವರ ರಾಜಸರ ಆರಾಧನೆಯಲ್ಲಿ ಶಿವನ ಪ್ರಾಧಾನ್ಯವನ್ನು ಇಟ್ಟುಕೊಂಡು ಆರಾಧನೆ ಮಾಡ್ತಾರಲ್ಲ, ಅದು ಶಿವನನ್ನ ಮುಟ್ಟುವುದೇ ಇಲ್ಲ ಅಂತ. ಮತ್ ಯಾರಿಗೆ ಹೋಗುತ್ತದು? ಯಕ್ಷ ರಾಕ್ಷಸರಿಗೆ ಹೋಗುತ್ತೆ. ಅಲ್ಲರಿ, ನಾವು ಶಿವನನ್ನ ಆರಾಧನೆ ಮಾಡ್ತಾ ಇರೋದು, ಅದು ಯಕ್ಷ ರಾಕ್ಷಸರಿಗೆ ಹೇಗೆ ಹೋಗುತ್ತೆ ಅಂದ್ರೆ ಅದಕ್ಕೆ ಆಚಾರ್ಯರಿಗೆ ಉತ್ತರ ಕೊಟ್ಟದ್ದು ದೀನತ್ವಾತ್ ದೇವನಾಮ ಅಸೌ ತೈರಿಷ್ಟಂ ಯಕ್ಷ ರಾಕ್ಷಸಾಹ. ಇಷ್ಟ ಅಂದ್ರೆ ಯಜ್ಞ ಮಾಡಿದ್ದು, ಅವರು ಪೂಜೆ ಮಾಡಿದ್ದು. ಇಷ್ಟ ಅಂದ್ರೆ ಪೂಜಿಸಿದ್ದು ಅಂತ ಅರ್ಥ. ತೈರಿಷ್ಟಂ ಯಕ್ಷ ರಾಕ್ಷಸಾಹ, ಅವರು ಪೂಜಿಸಿದ್ದು, ಅವರು ಯಜ್ಞ ಮಾಡಿದ್ದು, ಅವರು ಕರ್ತವ್ಯಗಳನ್ನ ಒಪ್ಪಿಸಿದ್ದು ಯಕ್ಷ ರಾಕ್ಷಸರಿಗೆ. ಅಲ್ಲರಿ, ನಾವು ದುರ್ಗೆಯನ್ನ ಆರಾಧನೆ ಮಾಡಿದ್ದೇವೆ, ನಾವು ಸ್ಕಂದನನ್ನ ಆರಾಧನೆ ಮಾಡಿದ್ದೇವೆ, ನಾವು ಶೇಷನನ್ನ ನಾಗಾರಾಧನೆ ಮಾಡಿದ್ದೇವೆ. ನೀವು ನೋಡಿದ್ರೆ ಬೇರೆದೇ ಹೇಳ್ತಾ ಇದ್ದೀರಲ್ವಾ ಅಂದ್ರೆ ಅದಕ್ಕೆ ಹೇಳಿದ್ರು ಬ್ರಹ್ಮೇಂದ್ರಾದಿ ಸನಾಮಕಾಹ. ನಾವು ವಿಷ್ಣುವಿನ ಪಾರಮ್ಯದ ಪರಿಚಯ ಇಲ್ಲದೆ, ವಿಷ್ಣುವಿನ ಪರಿವಾರವಾಗಿ ಅವರನ್ನ ಚಿಂತಿಸದೆ ಪೂಜೆ ಮಾಡಿದ್ರೆ ಅದು ಅವರನ್ನು ಸೇರುವುದಿಲ್ಲ. ಅದೇ ಹೆಸರಿನಲ್ಲಿ ಯಕ್ಷ ರಾಕ್ಷಸರಿರ್ತಾರೆ, ಅವರನ್ನು ಹೋಗಿ ಸೇರ್ಕೊಳ್ಳುತ್ತೆ. ಗೃಹ್ಣಂತಿ ಯೇ ಹರಿಂ ತ್ವನ್ಯ ದೇವಾದಿ ಸಮಮೇವತು. ನಾರಾಯಣನಿಗೆ ಕೊಟ್ಟ ಅವನ ಬಗ್ಗೆಯೂ ಸರಿಯಾದ ಪ್ರಜ್ಞೆ ಇಲ್ಲದೆ ಹೋದ್ರೆ ದೇವರ ಹೆಸರು ಈಗ ಹಯಗ್ರೀವಾಸುರ ಅಂತಿಲ್ವೋ ಒಬ್ಬ ರಾಕ್ಷಸ. ನಾವು ಪರಮಾತ್ಮನ ಪಾರಮ್ಯದ ಚಿಂತನೆ ಇಲ್ಲದೆ ಹಯಗ್ರೀವ ಮಂತ್ರ ಜಪ ಮಾಡಿದ್ರೆ ಅದರ ಪುಣ್ಯವನ್ನ ಕಸಿದುಕೊಂಡು ಹೋಗಿ ನಮ್ಗೆ ಬೇಕಿರುವ ತಾತ್ಕಾಲಿಕ ಫಲ ಕೊಡೋನು ಒಬ್ಬ ರಾಕ್ಷಸನೇ. ಈ ಯಕ್ಷ ರಾಕ್ಷಸಗಳು ಅಂತ ಒಂದಿಷ್ಟು ಗಣಗಳಿದೆ ಅಲ್ಲ, ಅವರಲ್ಲಿ ಗಣಪತಿಯ ಹೆಸರಿನೊಬ್ಬ ಯಕ್ಷ ಇದ್ದಾನೆ, ರಕ್ಷಸ್ ಇದ್ದಾನೆ.
ಶಿವನ ಹೆಸರಿನಲ್ಲಿ ರಕ್ಷ ಇದ್ದಾನೆ, ರಕ್ಷಸಿದ್ದಾನೆ. ಸ್ಕಂದನ ಹೆಸರಿನಲ್ಲಿ ಇದ್ದಾನೆ, ಬ್ರಹ್ಮನ ಹೆಸರಲ್ಲಿ ಇದ್ದಾನೆ. ಅನ್ಯ ದೇವಾದಿ ಸಮಮೇವತು ನೀಚಂ ಬ್ರಹ್ಮಾದ್ಯನನ್ಯಂ ವಾ ಮನ್ಯಂತೆ ನೀತಿ ಚಾಕಿಲಂ ತಚ್ಛ್ರದ್ಧಾಯುಕ್ತಾಸ್ತು ಯುತಾಹತೇತು ತಾಮಸಾ ಪರಿಕೀರ್ತಿತಾಃ. ಇದ್ರ ಬಗ್ಗೆ ನೀವು ಎಷ್ಟು ನಮ್ಮ ಅಂದ್ರೆ ನಿತ್ಯದ ಚಟುವಟಿಕೆಗಳನ್ನ ವಿಚಾರ ಮಾಡ್ತೀವೋ ಅಷ್ಟು ಸ್ಪಷ್ಟ ಆಗ್ತಾ ಹೋಗುತ್ತೆ. ನಾವು ಮಾಡುವುದರಲ್ಲಿ ಎಲ್ಲಿ ಲೋಪ ಇದೆ, ಎಲ್ಲಿ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗತ್ತೆ. ಅಂದ್ರೆ ಪರಮಾತ್ಮನ ಪರಿವಾರ ಅಂತ ಚಿಂತಿಸದೆ ಹೋದಾಗ ಅದು ಯಕ್ಷರಕ್ಷೋಗಣಗಳಲ್ಲಿರುವಂತಹ ಬ್ರಹ್ಮಾದಿ ದೇವತೆಗಳ ಹೆಸರಿನವರಿಗೆ ಸನಾಮಕಾಹ ಅಂತ ಅದಕ್ಕೆ ಶಬ್ದ ಬಳಸುದು. ಬ್ರಹ್ಮ ರುದ್ರಾದಿ, ಬ್ರಹ್ಮ ಇಂದ್ರಾದಿ ಸನಾಮಕಾಹ, ಅದೇ ಹೆಸರಿನ ರಾಕ್ಷಸರು ಅದನ್ನು ಕೊಂಡು ಹೋಗ್ತಾರೆ. ನಾವು ಅನ್ಕೊಳ್ಳೋದೇನು, ತುಂಬಾ ಸಾತ್ವಿಕರು, ತುಂಬಾ ಧರ್ಮಿಷ್ಠರು, ಏನು 3 ಹೊತ್ತು ಪೂಜೆ ಮಾಡ್ತಿದ್ರು, 2 ಗಂಟೆ ಪಾರಾಯಣ ಮಾಡ್ತಿದ್ರು. ಆದ್ರೆ ತತ್ವಜ್ಞಾನದ ದಾರಿಯಲ್ಲಿ ತಿಳುವಳಿಕೆಯ ದೋಷ ಅಡರಿದಾಗ ಇದನ್ನ ಬಹುಶಃ ನಾವು 4 ಸಲ ಕೇಳ್ಬೇಕಾಗತ್ತೆ ಈ ಭಾಗವನ್ನ, ಇಲ್ಲ ಅಂದ್ರೆ ಸರಿ ಅರ್ಥ ಆಗಲ್ಲ. ನಾರಾಯಣ. ನೀಚಂ ಅನನ್ಯಂ ವಾ ಮನ್ಯಂತೆ ನೇತಿ ಚಾಕಿಲಂ. ಬ್ರಹ್ಮಾದಿ ಅನನ್ಯಂ, ಅವರನ್ನೇ ಪರತತ್ವ ಅಂತ ಚಿಂತಿಸುವವರು, ವಾ ಮನ್ಯಂತೆ ಚಾಕಿಲಂ ತಚ್ಛ್ರದ್ಧಾಯುತ ತೇತು ತಾಮಸಾಹ. ತಾವು ಕಲ್ಪಿಸಿಕೊಂಡಂತಹ ರೀತಿಯಲ್ಲೇ ಬ್ರಹ್ಮಾದಿ ದೇವತೆಗಳನ್ನ ಅವರೇ ಅನನ್ಯ, ಅವರೇ ಸರ್ವಸ್ವ, ಅವರನ್ನು ಹೊರತು ಬೇರೆಯವರು ಯಾರು ಇಲ್ಲ. ಅದು ಇನ್ನು ಕೆಲವೊಮ್ಮೆ ಇಲ್ಲ ಅಂತ ಕೆಲವರು, ನಾನೇ ಅಂತ ಕೆಲವರು, ಈಗ ಮಾತ್ರ ಅವರು ದೊಡ್ಡವರು ಅಂತ ಕೆಲವರು. ಇದೆಲ್ಲ ನಮಗೆ ಸಾಧಕಗಳು ಅಂತ ಈ ರೀತಿಯಾದ ತತ್ಸಶ್ರದ್ಧಾಯುತಾಸ್ತೇತು ತಾಮಸಾಹ ಪರಿಕೀರ್ತಿತ. ತತ್ಸಶ್ರದ್ಧಾ ಅಂದ್ರೆ ಕೆಲವರಿಗೆ ಶಿವನೇ ಪರಮ, ಉಳಿದವರು ಯಾರು ಇಲ್ಲ. ಕೆಲವರಿಗೆ ಸ್ಕಂದನೇ ಪರಮ, ಕೆಲವರಿಗೆ ಗಣಪತಿಯೇ ಪರಮ. ಹೀಗೆ ಸಂಶಯವೇ ಇಲ್ಲ ಅವರಿಗೆ. ನಿಶ್ಚಯವಾಗಿ ಆಯಾ ದೇವತೆಗಳನ್ನ ಆರಾಧನೆ ಮಾಡುವಾಗ ಅದರಲ್ಲೇ ಅನನ್ಯ ಅಂದ್ರೆ ಪರಮ, ಅದು ಉತ್ತಮ ಅಂತ. ಭೂತ ಪ್ರೇತಾಸ್ತು ತೈರಿಷ್ಟಂ ಶಿವ ಸ್ಕಂದಾದಿ ನಾಮಕಾಹ. ಶಿವ, ಸ್ಕಂದ, ಅಲ್ಲಿ ನೋಡಿ ಬ್ರಹ್ಮ ಇಂದ್ರ ನಾಮಕಾಹ ಅಂತಂದ್ರು, ಇಲ್ಲಿ ಶಿವ ಸ್ಕಂದಾದಿ ನಾಮಕಾಹ ಅಂತಂದ್ರು. ಅಂದ್ರೆ ಬ್ರಹ್ಮನ ತನಕದ ಬ್ರಹ್ಮ, ಪ್ರಾಣ, ಸರಸ್ವತಿ, ಭಾರತಿ ಈ ಹೆಸರಿನಲ್ಲಿ ಯಕ್ಷರಕ್ಷರಿದ್ದಾರೆ ಬಿಟ್ರೆ ಭೂತ ಪ್ರೇತಗಳಿಲ್ಲ. ಈ ನಂತರದಲ್ಲಿ ಭೂತ ಪ್ರೇತಗಳಿದ್ದಾರೆ ಈ ಹೆಸರಿನಲ್ಲಿ, ಶಿವ, ಸ್ಕಂದ, ಗಣಪತಿ ಈ ಹೆಸರಿನಲ್ಲಿ. ಅಂದ್ರೆ 2 ರೀತಿಯವರು ನಂತರದವರಿದ್ದಾರೆ. ಆದ್ರೆ ಮೇಲಿನ ಈ 2 ಅಂಶಗಳಲ್ಲಿರುವಾಗ ಭೂತ ಪ್ರೇತಗಳು ಇಲ್ಲ, ಯಕ್ಷರಕ್ಷಸುಗಳು ಮಾತ್ರ ಇರುವುದು. ಶಿವ ಸ್ಕಂದಾದಿ ನಾಮಕಾಹ. ಭೂತ ಪ್ರೇತಗಳೆಲ್ಲ ಶಿವನ ಹೆಸರಿನಲ್ಲಿ ಭೂತ, ಪಾರ್ವತಿಯ ಹೆಸರಿನಲ್ಲಿ ಭೂತ, ಸ್ಕಂದನ ಹೆಸರಿನಲ್ಲಿ, ಗಣಪತಿ ಹೆಸರು, ಯಾಕೆಂದ್ರೆ ಅದೆಲ್ಲ ಪ್ರಮಥ ಗಣಗಳ ಗುಂಪಾದ್ರಿಂದ. ನಾರಾಯಣ. ಸಾಕ್ಷಾತ್ ಶಿವ ಪರಿವಾರಾಹ ಭುಂಜಂತೆ ಅತಿ ತಾಮಸಾಹ. ಇವರೆಲ್ಲ ಶಿವನ ಪರಿವಾರವಾಗಿ ಅತಿ ತಾಮಸರಾಗಿ, ಅಂದ್ರೆ ಅವರು ಕೆಟ್ಟವರಲ್ಲ, ಅವರು ಫಲ ಕೊಡುವವರಾಗಿರ್ತಾರೆ ಕೆಲವೊಮ್ಮೆ. ಅದರಲ್ಲೂ ಕೆಲವರು ಮೂರ್ಖರಿರ್ಬೋದು, ಅಂದ್ರೆ ದುಷ್ಟ. ಈಗ ಕುಬೇರನ ಪರಿವಾರದಲ್ಲಿ ಮಣಿಮಂತ ಮೊದಲಾದ ರಾಕ್ಷಸರು ಇದ್ದದ್ದು, ಭೀಮಸೇನವನನ್ನ ಕೊಂದದ್ದು. ಆಗ ಮಣಿಮಂತ ಬಂದು, ಹೌದು ನಮ್ಮ ಪರಿವಾರದಲ್ಲಿ ಹೀಗೊಬ್ಬ ಅನ್ಯಾಯ ಮಾಡಿದವನಿದ್ದ, ಅವನಿಗೆ ಶಿಕ್ಷೆ ಆಯ್ತು, ನೀವೇನ್ ಚಿಂತಿಸಬೇಡಿ ಅಂತ ಧರ್ಮರಾಜನ ಹತ್ರ ಹೇಳಿದ್ದು. ಈ ತರ ಯಕ್ಷರಾಕ್ಷಸರಲ್ಲೂ ಕೂಡ
ಒಳಿತಿನ ಕೆಲಸ ಮಾಡುವವರು ಇದ್ದಾರೆ, ದುಷ್ಟ ಕೆಲಸ ಮಾಡುವ ಅಲ್ಲಿಯೂ ಸ್ವಭಾವದಿಂದ ತಾಮಸರಾಜರಿಸಲಿದ್ದಾರೆ. ಆದ್ರೆ ಅವರಿಗೆ ಶಕ್ತಿ ಜಾಸ್ತಿ ಇರುತ್ತೆ, ಅದನ್ನಾಗಿ ನಿಯಾಮಕರಾಗಿ ಕೆಲಸ ಮಾಡ್ತಿರ್ತಾರೆ. ಸಾಕ್ಷಾತ್ ಶಿವ ಪರಿವಾರ ನೋಡಿ, ಪರಿವಾರ ಅವರು ತುಂಬಾ ಹತ್ತಿರದ ಶಿವನ ಗುಂಪಿನಲ್ಲಿ ಸೇರಿಕೊಂಡವರು. ಅತಿ ತಾಮಸ ಮೋಕ್ಷ ಸಾಂಕಲ್ಪಿಕ ಸ್ವರ್ಗ ಭೂತಾದಿತ್ವಂ ಫಲಂ ಕ್ರಮಾತ್. ಅಂದ್ರೆ ಸಂಕಲ್ಪಿಸಿ ಬೇಕು ಅಂತ ಇಚ್ಛೆ ಪಟ್ಟಾಗ ಸಿಗುವಂತ ಸ್ವರ್ಗ ಒಂದು ರೀತಿ ಆದ್ರೆ, ಅದು ಭೂಮಿಯಲ್ಲೇ ಸಿಗುವಂತ ಫಲ ಅನ್ನೋದು ಇನ್ನೊಂಥರ. ಒಳ್ಳೆ ಫಲ 3 ತರ ಸಿಗುತ್ತೆ. ಒಂದು ಇಲ್ಲೇ ಸಿಗುತ್ತೆ, ಒಂದು ಸ್ವರ್ಗದಲ್ಲಿ ಸಿಗುತ್ತೆ, ಒಂದು ಮೋಕ್ಷದಲ್ಲಿ ಸಿಗುತ್ತೆ. ಇಲ್ಲೇ ಸಿಗುವಂತದ್ದು ಕೆಲವು, ಅದು ಭೂತಾದಿ ಫಲ. ಭೂತಾದಿತ್ವ ಅಂದ್ರೆ ಒಳ್ಳೆಯ ನೆಲ ಸಿಗುತ್ತೆ, ಒಳ್ಳೆಯ ಹೆಸರು ಸಿಗುತ್ತೆ, ಸಿಕ್ಕಾಪಟ್ಟೆ ಅವನು ಮಾಡದೇ ಇದ್ರೂ ಕೂಡ ಅದರ ಬಗ್ಗೆ ಭಾರಿ ಅವನ ಬಗ್ಗೆ ಪ್ರಶಂಸೆ ಹುಟ್ಟುತ್ತೆ. ಇದೆಲ್ಲ ಈ ಭೂತಗಳು ಕೊಡುವಂತ ಫಲ, ಭೂತ ಪ್ರೇತಗಳು ಕೊಡುವಂತ ಫಲ. ಭೌತಿಕ ಫಲ ಅಂತ ಒಂದರ್ಥ. ನೀವು ನೋಡ್ತೀರಿ ಎಷ್ಟೋ ಸರ್ತಿ ಭೂತಗಳಿಗೆ ಹರಕೆ ಸಲ್ಲಿಸಿದ್ರು, ಅದರಿಂದ ಅವರು ಫಲವನ್ನ ಪಡೆದ್ರು ಅಂತ. ಹೌದು, ತಾತ್ಕಾಲಿಕವಾದ ಭೌತಿಕ ಫಲಗಳನ್ನು ಕೊಡಬಲ್ಲವು. ಸ್ವರ್ಗ ಅನ್ನೋದು ಅದು ಕೂಡ ನಿಯಂತ್ರಣದಲ್ಲಿರುತ್ತೆ. ತ್ಯಕ್ವಾಪಿ ಶಾಸ್ತ್ರವಿಹಿತಂ ಮಿಥ್ಯಾಜ್ಞಾನ ವಿವರ್ಜಿತಾಃ ಭಕ್ತ್ಯಾ ವಿಷ್ಣುಂ ಯಜಂತೆ ಯೇ ನಿಷಿದ್ಧಾಚರಣೋಚಿತಾಃ ತೇಪಿ ಯಾಂತಿ ಹರಿಂ ಶಾಸ್ತ್ರ ವಿಧಾನಸ್ಥಾಃ ಕುತಃ ಪುನಃ ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪೋಜನಾಃ ಡಂಭಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ ಅಕೃಶಾನ್ ಅಪಿ ಲಕ್ಷ್ಮ್ಯಾದೀನ್ ದೇವಾನ್ ವಿಷ್ಣುಪರಾಯಣಾನ್ ವಿಷ್ಣುಂಚ ಸರ್ವದೇಹಸ್ಥಂ ಕೃಶತ್ವೇನ ವಿಜಾನತೆ ತೇಷಾಂ ಅಲ್ಪಗುಣತ್ವೇನ ಕಲ್ಪನಾತ್ತೆ ತಮೋ ಧ್ರುವಂ ಯಾಂತಿ ಜ್ಞೇಯಾಶ್ಚತೆ ದೈತ್ಯಾಃ ಪಿಶಾಚಾ ವಾತ ರಾಕ್ಷಸಾಃ ಅನ್ನೈಶ್ಚೈವಾತ ಯಜ್ಞಾದ್ಯೈಃ. ತುಂಬಾ ಇದೆ ವಿಷಯ, ನಾಳೆ ಇದರ ಚಿಂತನೆಯನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಭಾಗವನ್ನು ಮುಕ್ತಾಯ ಮಾಡೋಣ. ಶ್ರೀ ಹರಿ ಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.